ಇವತ್ತಿನ 1 PM ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲ್ ಪಾಲಾಗಿರುವಂತಹ ದರ್ಶನ್ ಒಳಗಡೆ ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಅಗತ್ಯ ಸೌಲಭ್ಯಗಳು ಸಿಗದೆ ಒದ್ದಾಡ್ತಾ ಇದ್ದಾರೆ. ಮನೆ ಊಟಕ್ಕಾಗಿ ಅರ್ಜಿ ಮೇಲೆ ಅರ್ಜಿ ಹಾಕಿದ್ದಾರೆ. ದರ್ಶನ್ ಪರಿಸ್ಥಿತಿ ಹೇಗಿರಬೇಡ ಹಾಗಾದ್ರೆ ಪರಪ್ಪನ ಅಗ್ರಹಾರದ ಒಳಗೆ ಅಂತ ಯೋಚನೆ ಮಾಡ್ತಾ ಇದ್ದವರಿಗೆ ಶಾಕಿಂಗ್ ಆದಂತಹ ಸುದ್ದಿ. ಈಗ ದರ್ಶನ್ ಜೈಲಿನ ಒಳಗಡೆ ರಾಜಾತಿಥ್ಯ. ಸರ್ಕಾರಕ್ಕೆ ಇದರಿಂದ ಬಹಳ ದೊಡ್ಡ ಮುಜುಗರ ಆಗಿದೆ. ಈ ಕುರಿತಾದಂತಹ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಜೈಲು ಅಂದ್ರೆ ಏನ್ ಹಾಗಾದ್ರೆ? ಪಶ್ಚಾತ್ತಾಪದಿಂದ ತಾನು ಮಾಡಿದಂತಹ ತಪ್ಪಿನ ಬಗ್ಗೆ ಅರಿವಾಗಿ ಹೊರಗಡೆ ಒಬ್ಬ ಸುಧಾರಿಸಿದಂತ ಮನುಷ್ಯ ಆಗಿ ಹೊರಗಡೆ ಬರ್ತಾರೆ ಅಂತ ಅಂದ್ರೆ ಇಲ್ಲಿ ಹಾಗಲ್ಲ. 4 ಗೋಡೆಯ ಮಧ್ಯೆ ರಾಜಾತಿಥ್ಯ ನಡೀತಾ ಇದೆ ಇಲ್ಲಿ ಇರುವಂತಹ ಕೈದಿಗಳಿಗೆ. ದರ್ಶನ್ ರಾಜಾತಿಥ್ಯದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಗೃಹ ಸಚಿವ ಪರಮೇಶ್ವರ್ ಬಂದಿದ್ದಾರೆ. ವಿಧಾನಸೌಧದಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಗೃಹ ಸಚಿವರು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪರಮೇಶ್ವರ್ ಬರ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಾವಿರಾರು ಜನ ಕೈದಿಗಳಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ದರ್ಶನ್ ಪ್ರಕರಣ ನೋಡಿದ್ರೆ ಹೈ ಪ್ರೊಫೈಲ್ ಕನ್ನಡದ ಸ್ಟಾರ್ ನಟ ಇರಬಹುದು. ಆದ್ರೆ ಯಾವ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋದು? ಅಂತವರಿಗೆ ಇಂಥ ಸೌಲಭ್ಯಗಳೆಲ್ಲ ಸಿಗುತ್ತಾ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಅಲ್ಲಿರುವಂತ ರೌಡಿಗಳ ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಆರಾಮಾಗಿ ಮಾತಾಡಿಕೊಂಡು ಕಾಲಹರಣ ಮಾಡ್ತಿದ್ದಾರೆ, ಹರಟೆ ಹೊಡಿತಾ ಇದ್ದಾರೆ. ಹೊರಗಡೆ ನೋಡಿದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ನೋಡಿ ಜನ ಶಾಕ್ ಆಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದಂತಹ ರೀತಿ, ರೇಣುಕಾಸ್ವಾಮಿ ಮೃತದೇಹದ ಮೇಲಿದ್ದಂತಹ ಗಾಯದ ಗುರುತು, ಈ ಇಡೀ ಗ್ಯಾಂಗ್ ನ ಕ್ರೌರ್ಯವನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟು ಜೈಲ್ ಸೇರ್ಕೊಂಡ್ರ? ಹಾಗಾದ್ರೆ ಹಗಲು ರಾತ್ರಿ ಕಣ್ಣೀರ್ ಹಾಕ್ತಾ ಇದ್ದಾರಾ ಈ ಗ್ಯಾಂಗ್ ಅಂತ ಅಂದ್ಕೊಂಡವರು ಇದ್ದಾರೆ. ಆದ್ರೆ ಹಾಗಲ್ಲ ಪರಿಸ್ಥಿತಿ. ನೋಡಿ ಜೈಲಿನ ಒಳಗಡೆ ಯಾವ ರೀತಿ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ. ಹಾಗಾದ್ರೆ ಹೊರಗಡೆ ಮನೆ ಊಟ ಬೇಕು ಅಂತ ಅರ್ಜಿ ಮೇಲೆ ಅರ್ಜಿ ಹಾಕೊಂಡಿರೋದು ಯಾರು ಕಣ್ ಕಟ್ಟೋದಕ್ಕೆ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೆಡ್ ಮೇಲೆ ದರ್ಶನ್ ಕೂತಿರುವಂತ ದೃಶ್ಯ. ಮಲಗೋಕೊಂದು ಒಳ್ಳೆ ಹಾಸಿಗೆ ಬೇಕು, ಸರಿಯಾದ ಹಾಸಿಗೆ. ಮನೆ ಊಟ ಬೇಕು, ಓದೋದಕ್ಕೆ ಪುಸ್ತಕ ಬೇಕು. ನಿಜಕ್ಕೂ ಇವೆಲ್ಲ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ಈ ವಿಡಿಯೋ ಮತ್ತೆ ಈ ಫೋಟೋ ನೋಡ್ತಾ ಇದ್ರೆ ಕೈಯಲ್ಲಿ ಮೊಬೈಲ್ ಇದೆ, ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಯಾರಿಗೆ ಬೇಕಾದ್ರೂ ಅವ್ರಿಗೆ ವಿಡಿಯೋ ಕಾಲ್ ಮಾಡುವಂತ ಫೆಸಿಲಿಟಿ ಸಿಗ್ತಾ ಇದೆ. ಆರಾಮಾಗಿ ಚೇರ್ ಅಲ್ಲಿ ಕೂತ್ಕೊಂಡು, ಎಲ್ಲೋ ನೆಲದ ಮೇಲೆ ಒದ್ದಾಡ್ತಾ ಇಲ್ಲ ಅವರು ಕೂತ್ಕೊಂಡು, ಒಳ್ಳೆ ಚೇರ್ ಮೇಲೆ ಕೂತಿದ್ದಾರೆ. ಒಂದು ಕೈಯಲ್ಲಿ ಸಿಗರೇಟ್ ಇದೆ, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A2 ಆರೋಪಿ ದರ್ಶನ್, ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ನಾಗರಾಜ್, ದರ್ಶನ್ ಮ್ಯಾನೇಜರ್, ಪ್ರಕರಣದ 11ನೇ ಆರೋಪಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಇದ್ದಾರೆ. ಅವರ ಮುಖ ನೋಡಿದ್ರೆ ನಿಮಗೆ ಅನ್ನಿಸ್ತಾ ಇದೆಯಾ? ನಗ್ತಾ ಯಾವುದೋ ವಿಷಯವನ್ನ ಮಾತಾಡಿಕೊಂಡು ಆರಾಮಾಗಿ ಹರಟೆ ಹೊಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಆದಂತ ರೀತಿ ಕೇಳಿ ಜನ ಶಾಕ್ ಆಗಿದ್ದಾರೆ. ಆದ್ರೆ ಆ ಪ್ರಕರಣದಲ್ಲಿ ಅಂಧರಾದಂತಹ ಆರೋಪಿಗಳು ಒಳಗಡೆ ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಪರಪ್ಪನ ಅಗ್ರಹಾರದ ಒಳಗಡೆಯ ದೃಶ್ಯ ಇದು. ಯಾವುದೋ ರೆಸಾರ್ಟ್ ನ ದೃಶ್ಯ ಅಲ್ಲ ಇದು. 4 ಗೋಡೆ ಮಧ್ಯೆ ಇದ್ದಾರೆ. ಆ 4 ಗೋಡೆ ಇಂದ ಹೊರಗಡೆ ಬರೋದಕ್ಕಾಗಲ್ಲ ಅನ್ನೋದು ಬಿಟ್ರೆ ಎಲ್ಲಾ ರಾಜಾತಿಥ್ಯ ಇದೆ. ಏನ್ ಜೈಲ್ನ ಹೊರಗಡೆ ಇದ್ರೆ MG ರೋಡ್ಗೆ ಹೋಗ್ತಿದ್ರಾ, ಬ್ರಿಗೇಡ್ ರೋಡ್ಗೆ ಹೋಗ್ತಿದ್ರಾ, ಪಬ್ಗೆ ಹೋಗ್ತಿದ್ರಾ, ಶಾಪಿಂಗ್ ಹೋಗ್ತಿದ್ರಾ? ಅದೊಂದು ಇಲ್ಲ ಅಷ್ಟೇ. ಅದು ಬಿಟ್ರೆ ಎಲ್ಲಾ ರಾಜಾತಿಥ್ಯ ಇವರುಗಳಿಗೆ ಸಿಗ್ತಾ ಇದೆ. ಏನ್ ಪ್ರಯೋಜನ ಹಾಗಾದ್ರೆ? ಇಂಥವರನ್ನ ಮನ ಪರಿವರ್ತನೆ ಆಗತ್ತೆ, ಹೊರಗಡೆ ಒಳ್ಳೆ ಮನುಷ್ಯರಾಗಿ ಹೊರಗಡೆ ಬರ್ತಾರೆ ಅಂತ ಜೈಲಿಗೆ ಹಾಕೋದು. ಇದು ಪರಪ್ಪನ ಅಗ್ರಹಾರದ ಒಳಗಡೆ ಸಿಕ್ಕಂತ ದೃಶ್ಯ. ಇದು ಏನಾಗ್ತಾ ಇದೆ ಹಾಗಾದ್ರೆ ಜೈಲಿನ ಒಳಗಡೆ? ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಮ್ಮ ಹತ್ರ ನಾನು ಈ ವಿಚಾರದ ಬಗ್ಗೆ ಪ್ರಶ್ನೆ ಕೇಳೋದಕ್ಕೂ ಮುಂಚೆ ಒಂದು ವಿಷಯ ನಾನು ಕೇಳ್ಬಿಡ್ತೀನಿ. ಜೈಲಿನ ಒಳಗಡೆ ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಹರಟೆ ಹೊಡಿತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ ಇರುವಂತ ನಿವಾಸಿಗಳು ದಿನ ಬೆಳಗಾದ್ರೆ ಪರದಾಡ್ತಾರೆ. ಅಯ್ಯೋ, ನಮಗೆ ನೆಟ್ವರ್ಕ್ ಸಿಗೋದಿಲ್ಲ, ಎಷ್ಟು ಸಲ ಕಂಪ್ಲೇಂಟ್ ಮಾಡಿದೀವಿ, ಜಾಮರ್ ಹಾಕ್ತಾರೆ ಇವರು ಅಂತ.
ಒಳಗಡೆ ಇರೋರಿಗೆ ಜಾಮರ್ ಅಪ್ಲೈ ಆಗಲ್ವಾ? ಹಾಗಾದ್ರೆ ಈಗ ನೀವು ಲೈವ್ ಚಾಟಿಂಗ್ ನಿಂತ್ರಲ್ಲ, ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹೊತ್ತು ಪರದಾಡಿದ್ರಿ ನೀವು? ನಿಮಗೆ ಸಿಗ್ತಾ ನೆಟ್ವರ್ಕು? ಶ್ವೇತಾ, ಖಂಡಿತವಾಗಿಯೂ ನೀವು ಹೇಳ್ತಾ ಇರುವಂತದ್ದು ಸತ್ಯ. ಈ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಇರುವಂತಹ ನಿವಾಸಿಗಳಿಗೆ ಪ್ರತಿನಿತ್ಯವೂ ಇದೇ ಕಾಟ. ಅವ್ರಿಗೆ ಯಾವಾಗ ಜಾಮರ್ ಅಳವಡಿಸಿದ್ರೋ ಆವಾಗ್ಲಿಂದ ಸಹ, ಅಂದ್ರೆ ಸಾಕಷ್ಟು ಸುಮಾರು 3-4 ವರ್ಷಗಳಿಂದ ಇದೇ ರೀತಿಯಾದಂಥ ತೊಂದರೆ. ಇಲ್ಲಿರುವಂತಹ ನಿವಾಸಿಗಳು ಅವರ ಮನೆಯವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಪರದಾಡುವಂಥ ಸ್ಥಿತಿ. ಕೇವಲ ವೈಫೈ ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮಾತ್ರ ಅಷ್ಟೇ ಅವ್ರಿಗೆ ಏನು ವಾಟ್ಸಪ್ ಕಾಲ್ ಮುಖಾಂತರ ಸಂಪರ್ಕ ಮಾಡ್ತಾರೆ. ಆದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಶ್ವೇತಾ, ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ನನ್ನ ಬಳಿ ಈಗ 3 ಮೊಬೈಲ್ ಇದೆ. ನೆಟ್ವರ್ಕ್ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗದೆ ಒಬ್ಬರು ಬೇರೆ ಬೇರೆ ಇಲ್ಲಿ ಹೋಗೋ ಬರೋರ ಹತ್ರ ಇಸ್ಕೊಂಡು ಮೊಬೈಲ್ ಕನೆಕ್ಟ್ ಮಾಡಿ ಲೈವ್ ಅನ್ನ ಕೊಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು, ಇಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ಗೇಟ್ ಇದೆ. ಆ ಗೇಟಿನ ಬಳಿ, ಅಲ್ಲಿ ಗೇಟ್ ಬಳಿ ನಿಂತ್ರೆ ಸಿಗ್ನಲ್ ಸಿಗೋದಿಲ್ಲ. ನಾವು ಅಲ್ಲಿಂದ 100 ಮೀಟರ್ ದೂರ ಬಂದ್ರಷ್ಟೇ ಸಿಗ್ನಲ್ ಸಿಗುತ್ತೆ. ಹಾಗಾದ್ರೆ ಜೈಲಿನ ಒಳಗಡೆ ಇರುವಂತವ್ರಿಗೆ ಯಾವ ರೀತಿಯಾಗಿ ನೆಟ್ವರ್ಕ್ ಸಿಗ್ತಿದೆ? ಇವರ ನೆಟ್ವರ್ಕ್ ಇನ್ನೆಷ್ಟು ಸ್ಟ್ರಾಂಗ್ ಇರಬೇಕು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿನ ಜೈಲು ಅಧಿಕಾರಿಗಳು ಅವರ ಶಾಮೀಲಾಗಿ ಹಣಕ್ಕಾಗಿ ಆಸೆ ಪಟ್ಟು ಕೈದಿಗಳ ಜೊತೆ ಅವ್ಯವಹಾರ ನಡೆಸ್ತಾ ಇರುವಂಥದ್ದು. ಅಂದ್ರೆ ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಜಾಮರ್ ಆನ್ ಮಾಡ್ಕೊಳ್ಳುವಂಥದ್ದು, ಬೇಕಾದ ಸಂದರ್ಭದಲ್ಲಿ ಅಂದ್ರೆ ಯಾರಾದರೂ ರೈಡ್ಗೆ ಬರ್ತಾರೆ ಈ ರೀತಿಯಾದಂಥ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ಜಾಮರನ್ನ ಆನ್ ಮಾಡುವಂಥದ್ದು. ಈ ಕೆಲಸ ಆಗ್ತಾ ಇದೆ ಅನ್ನುವಂಥ ದಟ್ಟ ಅನುಮಾನಗಳು ಕಾಡ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಏನು 7 ಮಂದಿ ಸಿಬ್ಬಂದಿಯನ್ನ ಈಗಾಗಲೇ ಏನು ಸಸ್ಪೆಂಡ್ ಮಾಡಿದ್ದೇವೆ ಅಂತೇಳಿ ಗೃಹ ಮಂತ್ರಿಗಳು ಈಗಾಗಲೇ ಹೇಳಿರುವಂಥದ್ದು. ಜೊತೆಗೆ ಇವತ್ತು DG ಅಲೋಕ್ ಮೋಹನ್ ಸೇರಿದಂತೆ DIG ಮಾಲಿನಿ ಕೃಷ್ಣಮೂರ್ತಿ ಜೊತೆಗೆ ಪರಮೇಶ್ ಅವರು ಈಗ ತಾನೇ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು. ಶ್ವೇತಾ, ಈ ಹಿಂದೆ ಸಹ ಸಾಕಷ್ಟು ಘಟನೆಗಳು ಈ ರೀತಿಯಾಗಿ ನಡೆದಿವೆ. ಅಂದ್ರೆ ಜೈಲಿನಲ್ಲಿ ಅವ್ಯವಹಾರ ನಡೆದಿರುವಂಥ ವಿಚಾರಗಳು ಸಾಕಷ್ಟು ಬಾರಿ ಬಯಲಿಗೆ ಬಂದಿದೆ. ಆದರೂ ಸಹ ಆ ಸಂದರ್ಭಕ್ಕೆ ತಕ್ಕಂತೆ ಯಾರೋ ಒಬ್ಬರ ಕಣ್ಣೊರೆಸುವಂಥ ತಂತ್ರ, ಈ ರೀತಿಯಾಗಿ ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡೋದು, ಈ ರೀತಿಯಾದಂಥ ಒಂದು ಕೆಲಸ ಆಗಿದೆ. ಆದರೆ ಈ ಎಲ್ಲವೂ ಸಹ ಮೇಲಧಿಕಾರಿಗಳಿಗೆ ಗೊತ್ತಿರುವಂಥ ವಿಚಾರ. ಪ್ರತಿಯೊಂದು ಬ್ಯಾರಕ್ನಲ್ಲಿ ಇರುವಂಥ CCTVಗಳು ಏನಿದೆ ಎಲ್ಲವನ್ನೂ ಸಹ ಇಲ್ಲಿನ ಏನು ಚೀಫ್ ಸೂಪರಿಂಟೆಂಡೆಂಟ್ ಅವ್ರಿಗೆ ಆ CCTV ನೋಡುವಂಥ ಎಲ್ಲ ಅವಕಾಶಗಳಿದೆ. ಅವ್ರು ಕೂತು ಅವರ ಚೇಂಬರಲ್ಲಿ CCTV ನೋಡ್ಬೋದು. ಈ ಎಲ್ಲವೂ ಸಹ ಏನು ಬಹಿರಂಗ, ಏನು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಕದ್ದು ಮುಚ್ಚಿ ಏನು ನಡೀತಿಲ್ಲ, ಎಲ್ಲವೂ ಬಹಿರಂಗವಾಗೇ ನಡೀತಾ ಇದೆ. ಆದರೆ ಹೊರಗಿನ ಪ್ರಪಂಚಕ್ಕೆ ಇಲ್ಲಿ ತುಂಬ ಕಷ್ಟಪಡ್ತಾರೆ ಜೈಲಿನಲ್ಲಿ ಅನ್ನುವಂಥ ಮಾತುಗಳು. ಆದರೆ ಒಳಗಡೆ ಎಲ್ಲವೂ ಅವ್ಯವಹಾರ. ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿಗ ಎಲ್ಲ ಸಾಕ್ಷಿಗಳು ನಮ್ಮ ಕಣ್ಮುಂದೆ ಇರುವಂಥದ್ದು. ಶ್ವೇತಾ, ಓಕೆ ಹರೀಶ, ಈ ಕಳ್ಳಾಟ ಹಾಗಾದ್ರೆ ಗೊತ್ತಿರ್ಲಿಲ್ವಾ ಯಾರಿಗೂ ಕೂಡ? ಈಗ ವಿಷಯ ಗೊತ್ತಾಗ್ತಾ ಇದೆ ಅಂತ ಅನ್ಬಿಟ್ಟು ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಎದ್ನೋ ಬಿದ್ನೋ ಅಂತ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿದ್ದಾರೆ ಪರಿಶೀಲನೆ ನಡೆಸೋದಕ್ಕೆ. ಹೊರಗಡೆ ಪ್ರಪಂಚಕ್ಕೆ ತೋರಿಸೋದೇ ಒಂದು, ಒಳಗಡೆ ಆಗ್ತಿರೋದೇ ಒಂದು. ಇಲ್ಲಿ ಖಂಡಿತವಾಗಿ ಶ್ವೇತಾ, ಈ ಎಲ್ಲ ವಿಚಾರಗಳು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇಲ್ಲಿ ಜೈಲಿಗೆ ಕೈದಿಗಳನ್ನ ಭೇಟಿ ಮಾಡೋದಕ್ಕೆ ಎಷ್ಟೋ ಜನ ಬರ್ತಾರೆ. ಅದರಲ್ಲಿ ಬರುವಂತ ಬಹುತೇಕ ಅಂದ್ರೆ ಶ್ರೀಮಂತ ಅವರ ಮಕ್ಕಳು ಏನಾದರೂ ಜೈಲಿನಲ್ಲಿದ್ರೆ ಅವರು ಬಹುತೇಕ ಬರುವಂಥದ್ದು, ಜೈಲಿಗೆ ಬರುವಂಥದ್ದು ಅವರಿಗೆ ಹಣ ಕೊಡುವಂಥ ಸಲುವಾಗಿ. ಇಲ್ಲಿನ ಜೈಲಿನ ಒಳಗಡೆ ಇರುವಂಥ ಫೆಸಿಲಿಟಿಯನ್ನು ಪಡೆಯೋದಕ್ಕೆ ಹಣ ಕೊಡುವ ಸಲುವಾಗಿ ಬರ್ತಾರೆ ಹೊರತು ಏನೋ ಈ ಕುಳಿತು ಇಲ್ಲಿ ಇವರ ಯೋಗಕ್ಷೇಮ ವಿಚಾರಣೆ ಮಾಡೋದಕ್ಕಂತೂ ಅಲ್ಲ. ಯಾಕಂದ್ರೆ ನೋಡ್ತಾ ಇರ್ಬೋದು, ದರ್ಶನ್ ವಿಡಿಯೋ ಕಾಲ್ ಮುಖಾಂತರ ಎಷ್ಟೋ ಜನ ರೌಡಿ ಶೀಟರ್ಗಳ ಜೊತೆ, ಆಪ್ತರ ಜೊತೆ, ಮನೆಯವ್ರ ಜೊತೆ ಮಾತನಾಡಿದ್ದಕ್ಕೆ ಇದೀಗ ಉದಾಹರಣೆಗಳು ಸಿಕ್ಕಿರುವಂಥದ್ದು. ಹಾಗಾದ್ರೆ ಅವರ ಮನೆಯವ್ರ ಜೊತೆ ಮಾತನಾಡೋದಕ್ಕೆ, ವಿಡಿಯೋ ಕಾಲ್ನಲ್ಲಿ ಮಾತನಾಡೋದಕ್ಕೆ ಅವಕಾಶ ಇರೋದಿಲ್ವಾ? ಎಲ್ಲವೂ ನಡೆಯುತ್ತೆ. ಆದರೆ ಕೇವಲ ಇಲ್ಲಿ ಅವರು ಭೇಟಿ ಆಗೋದಕ್ಕೆ ಬರುವಂಥವ್ರು ದುಡ್ಡಿನ ವಿಚಾರವಾಗಿ ಬರ್ತಾರಾ ಅನ್ನುವಂಥ ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಈ ವಿಚಾರ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಪ್ರತಿಯೊಂದು ಬ್ಯಾರಕ್ ಬಳಿ ಇರುವಂಥ CCTVಗಳಿಗೆ ದರ್ಶನ್, ಈಗ ಎಕ್ಸಾಂಪಲ್ ದರ್ಶನ್ ಬ್ಯಾರಕ್ ಬಳಿ ಇರುವಂಥ VVIP ಬ್ಯಾರಕ್ನ CCTVಯನ್ನು ಖುದ್ದು ಚೀಫ್ ಸೂಪರಿಂಟೆಂಡೆಂಟ್ ಅವರು ನೋಡ್ಬೋದು. ಆದರೆ ಅವರು ಯಾಕೆ ಗಮನಿಸಿಲ್ಲ? ಇದೆಲ್ಲ ಗಮನಿಸಿಲ್ವಾ? ನಿಜವಾಗೂ ಅವರ ಕಣ್ತಪ್ಪಿಸಿನೇ ಆಗಿದೆಯಾ? ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಶ್ವೇತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ಇನ್ನು ದರ್ಶನ್ಗೆ ಈಗಾಗಲೇ ರೇಣುಕಾ ಸ್ವಾಮಿ ಪ್ರಕರಣ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಟಿದೆ. ಈಗ ಮತ್ತೊಂದು ಶಾಕ್ ದರ್ಶನ್. ಜೈಲಲ್ಲಿರೋ ದರ್ಶನ್ಗೆ ಶಾಕ್ ಮೇಲೆ ಶಾಕ್.
ದರ್ಶನ್ ವಿರುದ್ಧ ಮತ್ತೊಂದು ಕೇಸನ್ನ ದಾಖಲಿಸೋದಕ್ಕೆ ಸಿದ್ಧತೆ ನಡೆದಿದೆ. ದರ್ಶನ್ ರಾಜಾತಿಥ್ಯದ ಬಗ್ಗೆ ತನಿಖೆ ನಡೆಸೋದಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಸಿಗರೇಟ್, ಮೊಬೈಲ್ ಸರಬರಾಜಾಗಿದ್ದರ ಬಗ್ಗೆ ತನಿಖೆಗೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಿಸೋದಕ್ಕೆ ಸಿದ್ಧತೆ ನಡೆದಿದೆ. ತನಿಖೆ ನಡೆಸುವಂತೆ ಪೊಲೀಸ್ ಆಯುಕ್ತ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳು ಸಾಕ್ಷಿಯಾಗಿ ನಿಂತಿದೆ. ಇದರ ಬಗ್ಗೆ ಈಗ ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸ್ ಆಯುಕ್ತ ದಯಾನಂದ್ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದು, ಈ ಬಗ್ಗೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ನಿಜ, ಆದ್ರೆ ಈ ರಾಜಾತಿಥ್ಯ ವಿಚಾರದಲ್ಲಿ ಮತ್ತೊಂದು ಕೇಸ್ ದಾಖಲಾಗೋದಕ್ಕೆ ಈಗ ಪೊಲೀಸರು ಸಿದ್ಧತೆ ನಡೆಸ್ತಾ ಇರೋದು, ಆ ಕೇಸ್ನ ತನಿಖೆ ಇದು ಯಾವ ರೀತಿ ದರ್ಶನ್ಗೆ ಮುಳುವಾಗಬಹುದು? ಖಂಡಿತವಾಗಿಯೂ ಶ್ವೇತಾ, ಇದೀಗ ದರ್ಶನ್ ಮೇಲೆ ಎರಡನೇ ಪ್ರಕರಣ ದಾಖಲ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು, ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಈ ಒಂದು ಪರಪ್ಪನ ಅಗ್ರಹಾರ ಜೈಲು ಏನಿದೆ, ಇದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಈಗಾಗಲೇ ಏನು ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಇದುವರೆಗೂ ಒಂದು ಮ್ಯಾನ್ಯುವಲ್ ಪ್ರಕಾರ ಮೊಬೈಲ್ ಫೋನುಗಳನ್ನು ಕೈದಿಗಳಿಗೆ ನೀಡುವಂತಿಲ್ಲ, ಜೊತೆಗೆ ಸಿಗರೇಟ್ ಇನ್ನಿತರ ಈ ಎಲ್ಲವೂ ಸಹ ಜೈಲಿನಲ್ಲಿ ನಿಷೇಧ. ಕೇವಲ ಕೋರ್ಟ್ ಆದೇಶದ ಮೇರೆಗೆ ಅಷ್ಟೇ ಕೆಲವೊಂದಷ್ಟು ಸೌಲಭ್ಯಗಳಿಗೆ ಅನುಮತಿ ಇದೆ. ಉದಾಹರಣೆಗೆ ಈಗಾಗಲೇ ದರ್ಶನ್ನ ಊಟ ಕೊಡುವಂತ ವಿಚಾರವಾಗಿ ಇನ್ನೂ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿಲ್ಲ. ಇನ್ನು ವಾದ ವಿವಾದಗಳು ಕೋರ್ಟ್ನಲ್ಲಿ ನಡೀತಾ ಇದ್ದಾವೆ. ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟರೆ ಅಷ್ಟೇ ಇದಕ್ಕೆ ಬೇರೆ ಬೇರೆ ಸೌಲಭ್ಯಗಳಿಗೆ ಅವಕಾಶ ಇದೆ. ಆದರೆ ಇಲ್ಲಿ ಎಲ್ಲ ಅವ್ಯವಹಾರಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಸಾಕ್ಷಿ ಪುರಾವೆಗಳು ದೊರೆತಿರುವಂಥದ್ದು. ಒಂದು ದರ್ಶನ್ ಮೊಬೈಲ್ನಲ್ಲಿ ಮಾತನಾಡಿರುವುದಕ್ಕೆ ಒಂದು ಸಾಕ್ಷಿ ದೊರೆತಿರುವಂಥದ್ದು, ಜೊತೆಗೆ ಅವರು ಸಿಗರೇಟ್ ಸೇರ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಬೆಂಗಳೂರು ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರು ಸಹ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿರುವಂಥದ್ದು. ಜೊತೆಗೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಸೂಚನೆ ಸಹ ಈಗಾಗಲೇ ಸಿಕ್ಕಿದೆ. ಅದು ಏನಾಗಿದೆ ಅದನ್ನ ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ಈಗಾಗಲೇ ಕಳೆದ 2 ದಿನಗಳ ಹಿಂದಷ್ಟೇ ಸಿಸಿಬಿ ಅಧಿಕಾರಿಗಳು ಜೈಲಿನ ಮೇಲೆ ರೈಡ್ ಮಾಡಿದ್ರು ಸಹ ಯಾವುದೇ ರೀತಿಯಾದಂಥ ಒಂದು ಮೊಬೈಲ್ ಆಗಲಿ ಇನ್ನಿತರ ಬೇರೆ ಯಾವುದೇ ವಸ್ತುಗಳು ಪತ್ತೆ ಆಗಿಲ್ಲ. ಕೇವಲ ಖಾಲಿ ಕೈನಲ್ಲಿ ಸಿಸಿಬಿ ಅಧಿಕಾರಿಗಳು ಹಿಂದಿರುಗಿ ಹೋಗಿದ್ರು. ಆದ್ರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದಕ್ಕೆ ಸಿಸಿಬಿಯ ಕೆಲವೊಂದಷ್ಟು ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ. ನಾವು ಪ್ರತಿ ಬಾರಿ ಹೋದಂತಹ ಸಂದರ್ಭದಲ್ಲಿ 1 ಗಂಟೆ ಆಗುತ್ತೆ ಗೇಟ್ ತೆಗೆಯೋದಕ್ಕೆ, ಅಷ್ಟರಲ್ಲಿ ಎಲ್ಲ ಸೇಫ್ ಮಾಡಿದ ನಂತರ ಈ ಗೇಟ್ ಅನ್ನ ಓಪನ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಶ್ವೇತಾ, ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿದರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಸಿಟ್ಟಾಗಿದ್ದಾರೆ. ದರ್ಶನ್ ನನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದನ್ನ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಸುದ್ದಿ ಆಯ್ತು ಈ ಪ್ರಕರಣ. ಯಾಕಂದ್ರೆ ದರ್ಶನ್ ಒಬ್ಬ ಜನಸಾಮಾನ್ಯ ಅಲ್ಲ, ಕನ್ನಡದ ಸ್ಟಾರ್ ನಟನ ಮೇಲೆ ಕೇಳ್ಬಂದಿರುವಂತ ಆರೋಪ, ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಎಲ್ಲವೂ ಕೂಡ ಬಹಳ ಜೋರಾಗಿ ಸುದ್ದಿ ಆಯ್ತು. ಈ ಪ್ರಕರಣದ ತನಿಖೆ ವಿಚಾರಕ್ಕೆ ಬಂದ್ರೆ ಜನ ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ರು, ಪಾರದರ್ಶಕವಾದಂತಹ ತನಿಖೆ ನಡೆದಿದೆ ಅಂತ. ಆದ್ರೆ ಇದೇ ಪ್ರಕರಣದಲ್ಲಿ ಅಂಧರಾದಂತಹ ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಾ ಇರುವಂತಹ ರಾಜಾತಿಥ್ಯ ಏನಿದೆ, ಇದು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರವಾಗಿ ಗರಂ ಆಗಿದ್ದಾರೆ. ಕೂಡಲೇ ಬೇರೆ ಜೈಲಿಗೆ ದರ್ಶನ್ ಅನ್ನ ಸ್ಥಳಾಂತರ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತು ಮಾಡಿ ಅಂತ ಹೇಳಿದ್ದಾರೆ. ಕಾರಾಗೃಹಕ್ಕೆ ಭೇಟಿ ನೀಡಿ ಸಂಪೂರ್ಣ ವರದಿಯನ್ನ ಕೊಡುವಂತೆ ಸಿಎಂ ತಾಕೀತು ಮಾಡಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಸೂಚನೆ ಇದು. ಜೈಲಿನಲ್ಲಿ ರಾಜಾತಿಥ್ಯ ಹೇಗೆ ಸಿಕ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ? ತಪ್ಪಿತಸ್ಥ ಆರೋಪಿಗಳನ್ನ, ಅಧಿಕಾರಿಗಳನ್ನ ಅಮಾನತು ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ.
ಕಾರಾಗೃಹಕ್ಕೆ ಭೇಟಿ ನೀಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ಗರಂ ಆಗಿದ್ದಾರೆ. ಸರ್ಕಾರಕ್ಕೆ ಇದು ಮುಜುಗರ ತರುವಂತ ವಿಚಾರವೇ? ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದಾರಲ್ಲ, ಸೊ ಏನೇನು ಸೂಚನೆ ಕೊಟ್ಟಿದ್ದಾರೆ? ಬೇರೆ ಜೈಲ್ ಅಂದ್ರೆ ಯಾವ ಜೈಲಿಗೆ ಶಿಫ್ಟ್ ಮಾಡ್ತಾರಂತೆ? ಈ ಕುರಿತು ಅಂದ್ರೆ ದರ್ಶನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಕುರಿತು ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಿಂದೆ ಕೆಲವೊಂದಷ್ಟು ಆರೋಪಿಗಳನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ಅದೇ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಆಗ್ತಾ ಇದೆಯಾ ಅನ್ನುವಂಥದ್ದು. ಆದರೆ ಈ ಒಂದು ವಿಚಾರ ರಾಜ್ಯದಲ್ಲಿ ಈ ಒಂದು ವಿಚಾರವ ಏನಾದರೂ ಮುಂದಿನ ದಿನಗಳಲ್ಲಿ ಕ್ರೈಮ್ ರೇಟನ್ನು ಜಾಸ್ತಿ ಮಾಡಿಬಿಡುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಜೊತೆಗೆ ಈ ಒಂದು ಜೈಲಿನಲ್ಲಿ ಈ ರೀತಿಯಾದಂಥ ಅವ್ಯವಹಾರ ನಡೀತಾ ಇದೆ ಅನ್ನುವಂಥ ವಿಚಾರ ಸರ್ಕಾರಕ್ಕೆ ತೀರಾ ಮುಜುಗರವನ್ನು ಉಂಟು ಮಾಡಿದೆ. ಇದನ್ನು ಪ್ರತಿಪಕ್ಷಗಳು ಸಹ ಈ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಆರೋಪಗಳು, ರಾಜ್ಯದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ದರ್ಶನನ್ನು ಶಿಫ್ಟ್ ಮಾಡಿದ್ರೆ ಬಹುತೇಕವಾಗಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನು ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅದರಂತೆ ದರ್ಶನ್ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಆಗಬೇಕಾದಂಥದ್ದು ಕೇವಲ ದರ್ಶನನ್ನು ಶಿಫ್ಟ್ ಮಾಡುವಂಥ ವಿಚಾರ ಅಲ್ಲ, ಇಲ್ಲಿ ಇಡೀ ಜೈಲಾಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಏನಾದರೂ ಮಾಡ್ರೆ ಇದಕ್ಕೆಲ್ಲ ಕಡಿವಾಣ ಹಾಕ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಯಾಕಂದ್ರೆ ಈ ಎಲ್ಲವೂ ಸಹ ಜೈಲು ಅಧಿಕಾರಿಗಳ ಪರಿವೀಕ್ಷಣೆಯಲ್ಲೇ ನಡೆದಿದೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಆಗಿರೋದಂಥದ್ದಲ್ಲ. ಈಗಾಗಲೇ 7 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಉನ್ನತ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಿಲ್ಲದೆ ಆಗಿದ್ಯಾ ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಜೈಲಿನ ಒಳಗಡೆ ನಡೀತಾ ಇರುವಂತ ಕಾರ್ಬಾರ್. ಇದೇನು ಜೈಲ ಅಥವಾ ರೆಸಾರ್ಟ್? ಇದು 4 ಗೋಡೆಯಿಂದ ಆಚೆ ಬರೋದಕ್ಕಾಗಲ್ಲ ಅನ್ನೋದು ಬಿಟ್ರೆ ಎಲ್ಲಾ ವ್ಯವಸ್ಥೆಗಳು ಕೂಡ ಒಳಗಡೆನೆ ಸಿಗತ್ತೆ. ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗತ್ತೆ ಜೈಲಲ್ಲಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತೊಂದ್ ಕಡೆ ಜೈಲೂಟ ಸರಿ ಇಲ್ಲ ಅಂತ ಪದೇ ಪದೇ ದರ್ಶನ್ ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ರು, ಮನೆ ಊಟ ಬೇಕು ಅಂತ ಮನವಿ ಸಲ್ಲಿಸ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಜೈಲಿನ ಒಳಗಡೆ ಇರುವಂತ ದರ್ಶನ್ಗೆ ದಿನಕ್ಕೊಂದು ಬಿರಿಯಾನಿ ಬರ್ತಾ ಇತ್ತಂತೆ. ಈ ಬಿರಿಯಾನಿ ಕತೆ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.